ಬರ್ತು ಬಿಡ್ತಾರ. ಆಯ್ತು ನೋಡುವ, ಹೊಂಟಿನಿ ಈಗ. ಯಾರನ್ನು ಕರೆದು ಬರಬೇಕು? ಹೋಗುವ ಕಮಲಕ್ಕನ, ಶಾಂತಕ್ಕನ, ಮಲ್ಲಕ್ಕನ, ಅವ್ರನ್ನ ಹೊಸರನ್ನು ಕರೆದ್ವಾ. ಹ್ಞೂ ಯವ್ವ, ಹೊಂಟು ನೋಡಿ, ಸ್ವಲ್ಪ ಕರೆದು ಬರ್ತೀನಿ. ಅಂದಂಗ ಅಪ್ಪ ತಮ್ಮ ಎಲ್ಲದರ ಕಾಣವಲ್ರಲ್ಲ. ಹೋಗ್ತೀನಿ ಯವ್ವ. ನಾ ಹೆಂಗೆ ಕಾಣಕತ್ತೀನಿ ಬಾ? ಚಂದ ಕಾಣಕತ್ತಿ ಹೋಗ ಬಂಗಾರಿ. ನೀ ಹೆಂಗಿದ್ರು ಚಂದನ ಎತ್ತೋರ್ಗೆ. ನಂದ ದೃಷ್ಟಿ ಬೀಳಂಗೈತಿ. ಈಗ ನಿಮ್ಮಪ್ಪ ಬಂದು ನೋಡಿ ನನ್ನ ಎಷ್ಟು ಚಂದ ಕಾಣಕತ್ತಾಳ ನನ್ನ ಮಗಳ ಅಂತಾರೆ ನೋಡು. ಯವ್ವ, ಲಂಗದವನಿ ಹೆಂಗೆ ಕಾಣಕತ್ತೈತಿ? ಚಂದ ಕಾಣಕತ್ತೈತಿಲ್ಲ? ಚಂದ ಐತಿಲ್ಲ? ಹ್ಞೂ, ನನ್ನ ಮಗಳ ಚಂದ ಕಾಣಕತ್ತಿ. ಹೋಗು, ಹಿಂಗೆ ರೆಡಿಯಾಗಿ ಹೊರಗೆ ಹೋಗ್ತೀನಿ ಈಗ. ನೋಡು, ದೃಷ್ಟಿ ಆಗಿತ್ತು, ಬಂದು ಕೇಸ್ ಅಂದ್ರೆ ದೃಷ್ಟಿ ತಕೊರವ. ಹ್ಞೂ ಯವ್ವ, ಹೋಗ್ತೀನಿ, ಸ್ವಲ್ಪ ಕರೆದು ಬರ್ತೀನಿ. ನಾ ಬರೋದ್ರಾಗ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊ. ಅವ್ರು ಹಂಗೆ ಬಂದ್ರಂದ್ರೆ ಪೂಜೆ ಮಾಡಿಬಿಡಮಂತ. ಹೋಗು ಹೋಗು, ದೌಡ್ ಕರೆದು ಹೋಗು. ಯವ್ವ, ನೀ ಸೀರೆ ಉಟ್ಕೊಂಡು ರೆಡಿನೇ ಆಗಿಲ್ಲ ಅಲ್ವ ಇನ್ನ? ಹೋಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಪೂಜೆಗೆ ರೆಡಿ ಮಾಡಿಪಟ್ಟಣ. ನೀ ಬರೋದ್ರಾಗ ನಾನು ಸೀರೆ ಉಟ್ಕೊಂಡು ರೆಡಿ ಆಗಿರ್ತೀನಿ. ಅವಳು ಮುಗಿತಿಲ್ಲ ಪೂಜೆದ ರೆಡಿ ಮಾಡೋದು? ಅಲ್ಲಲ್ಲ, ಇನ್ನು ಸೀರೆ ಉಟ್ಕೊಂಡು ರೆಡಿನೇ ಆಗಿಲ್ಲಲ್ಲ ನೀನು? ಯಾವಾಗ ರೆಡಿ ಆಗಾಕಿ, ಯಾವಾಗ ಪೂಜೆ ಮಾಡಾಕಿ? ಹೊತ್ತಾಗುತ್ತೆ ನೋಡು. ರೆಡಿ ಆಗಲ್ಲ ಅಟತ್ರಿ. ನಾನೇನು ಮದ್ದೀಗಿ ನೋಡಿ ಏನು ಮೊದಲು ನನ್ನ ಮಕ್ಕಳು ನಾವು ರೆಡಿ ಆಗೋದು ಭಾಳ ತಗೊಂಗಿಲ್ಲ. ಜಲ್ದಿನ ರೆಡಿ ಹಾಕಿನಿ. ನೀವು ಹೋಗಿ ಬಟ್ಟೆ ಉಟ್ಕೊಂಡು ಹೋಗೋರು ತಂದ್ರೇನು ಸಾಮಾನು? ತಂದಿ ನೋಡು, ಅಲ್ಲೇ ದೇವ್ರು ಮಾಡ್ದಾಗ ಇಟ್ಟಿ ನೋಡು. ನಾನು ಬಟ್ಟೆ ಹಾಕೊಂಡು ಬಂದ್ಬಿಡ್ತೀನಿ. ಎಲ್ಲೋಗೆ ಹುಡುಗರು? ಅವು ಎರಡು ಹುಡುಗರು ಮುಂಜಾನೆ ರೆಡಿಯಾಗಿ ಹೊರಗೆ ಹೋಗ್ಯಾವ. ದೋಸ್ತರು ಕರ್ಕೊಂಬರಕ್ಕೆ ಹೋಗ್ಯಾವ. ಎದಕ್ಕೆ ಹೋಗ್ಯಾವಪ್ಪ ಗೊತ್ತಿಲ್ಲ. ಈಗ ಮಗಳು ಒಂದು 4 ಮಂದಿ ಕರ್ಕೊಂಬ ಅಂತ ಕಳ್ಸಿನಿ ಹೋಗ್ಯ. ಅವ್ರನ್ನ ಯಾಕೆ ಹೊರಗೆ ಕಳ್ಸಕ್ಕೆ ಹೋಗಿದ್ದಿ? ಈಗ ಪೂಜೆ ಹೊತ್ತಿಗೆ ಬಂದ್ಬಿಡ್ತಾರಣ್ಣ ಅವ್ರು ಏನರ. ಆಯ್ತೀನಿ, ಹೊರಗೆ ಹೋದ್ರು ಅಂದ್ರೆ ದೋಸ್ತರ ಜೊತೆ ಸೇರಿ ಅವರು ಪೂಜೆ ಮಾಡ್ಕೊಂಡು ಊಟ ಮಾಡಿ ಹೋಗಿದ್ರಲ್ಲ ಆ ಕಡೆ. ನನ್ನ ಮಾತು ಕೇಳ್ತಾರೇನ್ರಿ ಅವರು? ಪೂಜೆ ಮಾಡಿ ಹೋಗಕಂತ್ರಿ ನಾನು ಅಂದೆ. ಅವರು ಅಂಗಿ ಅದು ಹಾಕೊಂಡಿದ್ರಲ್ಲ, ಅದಕ್ಕೆ ಈಗ ದೋಸ್ತರ ಜೊತೆ ಹೋಗಿ ಬರ್ಬೇಕಂತ ಹೋಗ್ಯಾರ. ಆಯ್ತು ಬರ್ತಾರಾ? ಹೋಗೋಗು, ನೀನು ಜಲ್ದಿ ರೆಡಿಯಾಗಿ ಬಾ. ರೀ, ನಾ ಯಾವ ಥರ ಸೀರೆ ಉಟ್ಕೊಳ್ರಿ? ನೀವು ಯಾವ ಥರ ಅಂಗಿ ಹಾಕೋತೀರಿ? ನಾ ಏನು ಹಾಕೊಂತೀನಣ್ಣ ನಿನಗೆ ಗೊತ್ತಿಲ್ಲನು? ನಮಗೆ ಪ್ಯಾಂಟ್ ಗಿಂಟು ನಡೆಯಲ್ಲಪ್ಪ. ನಾವು ಅಂಗಿ ಲುಂಗಿ ಇದಾವ್ರು ನಾವು ಮನುಷ್ಯರು. ನಾನೇನು ಇಳ್ಕಲ್ ಸೀರೆ ಉಟ್ಕೊಳ್ಳೇನ್ರಿ? ರೇಷ್ಮೆ ಸೀರೆ ಉಟ್ಕೊಳ್ರಿ ಮತ್ತೆ ಹಂಗಂದ್ರೆ. ಯಾವ್ದ್ರ ಹುಡುಗ ಹೋಗಿ ಮರಯ್ಯ, ಈಗ ಹೊಸ್ದಾಗಿ ಲಗ್ನ ಆದ ಹಂಗೆ ಕೇಳ್ತೀಯಲ್ಲ. ಯಾವ್ದ್ರ ಹುಡುಗ ಒಟ್ಟ ಹಬ್ಬಕ್ಕಾದ್ರೆ ಸಾಕು. ಹೇಳ್ರಿ, ಹಂಗೆ ಮಾಡ್ತೀರಿ? ಹೊಸ್ದಾಗಿ ಲಗ್ನ ಆದ್ರೆ ಆಟ ಕೇಳ್ಬೇಕು ಅನ್ನೋದೈತೇನು ನಿಮ್ಗೆ? ಅವಾಗ ಕೇಳ್ತಿರ್ತೀನಿ, ಹೇಳ್ರಿ. ಹೋಗೋಗಿ ರೇಷ್ಮೆ ಸೀರೆ ಉಟ್ಕೊಂಡು ಬಾ. ಸರಿ ತಗೋರಿ, ನೀವು ಬಟ್ಟೆ ಹಾಕೊಂಬರ್ರಿ. ಕಮಲಾ ಆಂಟಿ, ಏ ಕಮಲಾ ಆಂಟಿ, ಏನು ಮಾಡಕತ್ತೀರಿ ಒಳಗ? ನಮ್ಮ ಮಮ್ಮಿ ಪೂಜೆ ಮಾಡಕ್ಕೆ ಕರೆದ, ಬರ್ರಿ. ಬಾಬೆ ಒಳಗ ಈ ಸದ್ದ ಮಾಡ್ತೀರೇನು ಪೂಜೆ? ನಾನು ಅರ್ಧಂಬರ್ಧ ಮಾಡಿ ನಾವು ಮನ್ಯಾಗ ಕೆಲಸ. ಆಯ್ತು, ಬರ್ತೀನಿ ತಗೋ. ಇರ್ಲಿ ತಗೋರಿ ಆಂಟಿ, ಮತ್ತೆ ಒಳಗೆ ಬರ್ಲಿ. ಹೊತ್ತಾಗುತ್ತೆ, ಹೋಗ್ತೀನಿ ನಾನು. ಪೂಜೆಗೆ ಹೊತ್ತಾಗುತ್ತೆ, ನೀವು ಜಲ್ದಿ ರೆಡಿಯಾಗಿ ಬರ್ರಿ. ಅಲ್ಲಿನೂ ಇನ್ನ ಶಾಂತ ಆಂಟಿನ ಅವ್ರನ್ನ ಕರಿಬೇಕಂತ ಕರೆದು ನಾ ಬರ್ತೀನಿ. ಬರ್ರಿ, ಅವರು ನೀವು ಕೂಡ. ಆಯ್ತು ತಗೋರವ, ನಾನು ರೆಡಿಯಾಗಿ ಬರ್ತೀನಿ. ಹೋಗಿ ಅವನ ಕೈಲೇ ನದರ್ ತೆಗಿಸ್ಕೊ. ಈ ಥರ ಚೆನ್ನಾಗಿ ರೆಡಿಯಾಗಿ ಹೊರಗೆ ಬರ್ತಾರನು? ಮೊದಲೇ ಕರೆದು ಹೋಗಿ ಆಮೇಲೆ ರೆಡಿ ಆಗ್ಬೇಕವ. ಇರ್ಲಿ ಬಿಡ್ರಿ ಆಂಟಿ, ಅಲ್ಲೇ ಮನೆಯಾಗ ರೆಡಿಯಾಗಿ ಮನೆಯಾಗ ಕುಂತ್ರ ನಮ್ಮ ಅಂದ ಚಂದ ಯಾರು ನೋಡ್ಬೇಕ್ರಿ? ಹೌದಿಲ್ರಿ? ಹೌದು ಬಿಡವ, ನೀ ಅನ್ನೋದೆಲ್ಲ ಕರೆ ಐತಿ. ಹೆಣ್ಮಕ್ಳಿಗೆ ಅಂದ ಚಂದನ ಒಂದು ಮುಖ್ಯ ಅಲ್ಲ. ಅಂದ ಚಂದ ಐತಲ್ಲ ಚಂದ ಹೆಣ್ಮಕ್ಳು. ಜಲ್ದಿ ಬರ್ರಿ ಆಂಟಿ. ನಾವು ಹೋಗ್ತೀನಿ ನೋಡ್ರಿ. ಬೇಯವ್ವ, ಯಾರು ಬೇಕಿ? ಎಷ್ಟು ಚಂದ ಅದಾಳಲ್ಲ. ನಾನ್ರಿ ಇಷ್ಟು ದಿನ ನಾನು ನೋಡೇ ಇಲ್ಲ ಬಿಡಾಕಿನ್ನ. ಯಾರು ಬೇಕಿ? ಆಕಿಯ ಮೀನಾಕ್ಷಿ ಆಂಟಿ ಮಗಳಲ್ಲ ಆಕಿ? ಹೌದನು? ಇಷ್ಟು ದಿನ ನೋಡೇ ಇಲ್ಲಲ್ಲ ಬೇಕಿನ್ನ ನಾನು. ಅಯ್ಯ, ಆಕಿ ಅಲ್ಲಿ ಇರ್ತಾಳೆ, ನೀನು ನೋಡಾಕ. ಆಕಿ ಎಲ್ಲ ಸಾಲಿ ಕಲಿಯಾಕ ಹಾಸ್ಟೆಲ್ದಾಗ ಇರ್ತಾಳಂತಪ್ಪ. ಹೌದಾ? ಅದಕ್ಕ ಅಂದೆ ನಾನು ಇಷ್ಟು ಚಂದ ನೋಡಿ ನನ್ನ ಕಣ್ಣಿಗೆ ಬಿದ್ದಿಲ್ಲಲ್ಲ ಅಂತ. ಏನಂದಲ್ಲ? ಏನಂದಿ? ಏನಿಲ್ಲ ಅಳವ, ಏನಿಲ್ಲ. ಆಯ್ತಾ, ಅಂದ್ರೆ ನಾವು ಅವ್ರು ಕರೆದಾಗಾರ ಹೋಗಕ್ಕೆ ಲೇಟ್ ಆಗುತ್ತಾ? ನಾವು ಹೋಗಿ ರೆಡಿಯಾಗಿ ಹೋಗಿ ಬರ್ತೀನಿ ಒಂದಿಟ್ಟು. ಅದಕ್ಕ ಅಂದೆ ನಾನು, ಇಂಥ ಚಂದ ಹುಡುಗಿ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಂದ್ರೆ ಹೆಂಗಪ್ಪ ಅಂತ. ಆದರೂ ಭಾರಿ ಐತಿ ಬಿಡೋ ಫಿಗರ್. ಬಿಡದಿಲ್ಲಿಕ್ಕಿನ ಹೆಂಗಾರ ಬುಟ್ಟಿಗೆ ಹಾಕೋತೀನಿ ಇನ್ನ. ಶಾಂತವಂಟಿ, ನಮ್ಮವ್ವ ಗಣಪನ ಪೂಜೆಗೆ ಕರೆಗತ್ತಾಳ, ಬರ್ರಿ. ಅಯ್ಯ, ಎಷ್ಟು ಚಂದ ಕಾಣಕತ್ತೀಯ ನೀನು. ನಂದ ಆಗುತ್ತೆ ನೋಡು ದೃಷ್ಟಿ ನಿನ್ನ ಮ್ಯಾಲೆ. ಹೌದಾ ಆಂಟಿ, ಚಂದ ಕಾಣಕತ್ತೀನ? ಚಂದ ಕಾಣಕತ್ತೀಯ ನೀನು? ನೀನು ನೋಡಿದ ನನಗೂ ಒಂಥರ ಇದು ಅನಿಸುತ್ತ. ಯಾಕಂದ್ರೆ ನನಗೂ ಹೆಣ್ಮಕ್ಳಿಲ್ಲ. ಹೆಣ್ಮಕ್ಳು ಇದ್ರೆ ನಾನು ನೋಡು ಅಂದ ಚಂದ ನೋಡೋಕ್ಕಾಗೋದು. 3 ಗಂಡ ಅದಾವ ನನಗೆ. ಹೆಣ್ಮಕ್ಳು ನೋಡಿ ಮರಗ್ತಿರ್ತೀನಿ. ಹೆಣ್ಮಕ್ಳು ಇರ್ಲಿಕ್ಕಂದ್ರೆ ಏನಾತಂಟಿ, ನಾನು ಒಂದು ಮಗಳಂತ ತಿಳ್ಕೊ. ಆಯ್ತವ, ಭಾಳ ಚಂದ ಕಾಣಕತ್ತಿ ನೋಡಿ, ನನಗೂ ಸಮಾಧಾನ ಆಯ್ತು. ನೀನು ಇಲ್ಲಿರಲ್ಲ ಬಿಡಲ್ಲ, ಹಾಸ್ಟೆಲ್ದಾಗಿರ್ತೀಯಲ್ಲ, ಭಾಳ ದಿನಕ್ಕೊಮ್ಮೆ ನೋಡ್ತೀಯಲ್ಲ, ಹಂಗಾಗಿ ನಮಗೂ ಒಂಥರ ಇದು ಅನ್ಸುತ್ತೆ. ಜಲ್ದಿ ರೆಡಿಯಾಗಿ ಬರ್ರಿ ಆಂಟಿ, ಪೂಜೆಗೆಲ್ಲ ರೆಡಿ ಆಗೈತಿ. ಈಗ ನೀವು ಬಂದಿಂದ ಪೂಜೆ ಮಾಡ್ಬೇಕಂತಾಳ ಅಮ್ಮ ನಿಂತಾಳ. ಈಗ ನೀವು ಹೋದ ತಕ್ಷಣ ಪೂಜೆ ರೆಡಿ. ಈಗ
ಆಯ್ತವ ನಾನು ರೆಡಿಯಾಗಿ ಬರ್ತೀನಿ. ನೀನು ನೋಡಕ್ಕಂತಾರ ಬರ್ತೀನಿ ತಗೋ ನಾನು. ಬಾ ಆಂಟಿ, ಗಣಪನ ಪೂಜೆ ಮಾಡಿ ಊಟ ಮಾಡಿ ಸಮಾಧಾನ ಆಗಷ್ಟು ನೋಡ್ಕೇಶ್ ಕುಂತ ಹೋಗಕ್ಕಂತಂತ. ಪದ್ಮ ಆಂಟಿ, ನಮ್ಮವ್ವ ಗಣಪನ ಪೂಜೆಗೆ ಬಾ ಅಂತ ಕರೆಯಕತ್ತಾಳ, ಬರ್ರಿ ಜಲ್ದಿ ಗೊತ್ತಾಗ್ಯದ. ಆಂಟಿ ಅಲ್ಲೇ ಹುಡುಗಿ ನಾನು, ನಿಮ್ಮ ಅತ್ತಿ ಹೇಳಿಲ್ಲ ನಿಮ್ಮವ್ವ? ನಮ್ಮವ್ವ ಏನು ಹೇಳಿಲ್ರಿ. ನೀ ಯಾವಾಗ ಇಲ್ಲಿ ಇರ್ತಿ ಅಂತ ನಿಮ್ಮವ್ವ ಹೇಳ್ಬೇಕು. ನೀ ಯಾವಾಗ ನೋಡಿದ್ರು ಸಾಲಿ ಕಲಿಯಾಕ ಹಾಸ್ಟೆಲ್ದಾಗ ಅಂತ ಇರ್ತೀವಿ. ಮಂದಿ ಮಕ್ಕಳು ಗುರುತನೇ ಇಲ್ಲ ನಿನಗ. ನಿಮ್ಮ ಅತ್ತೆಲ್ಲ ನಾನು ನಿಮ್ಮ ಅಪ್ಪನ ಅಕ್ಕ. ನಮ್ಮವ್ವ ಗಣಪನ ಪೂಜೆಗೆ ಕರೆಯಕತ್ತಾಳ, ಬರ್ರಿ ದೌಡ. ಅಲ್ಲೇ ತಿರುಗಿ ಮದುವೆ ವಯಸ್ಸಕ್ಕೆ ಬಂದಿದ್ದಿ. ನಿಮ್ಮ ಅಪ್ಪ ನಿಮ್ಮವ್ವ ನನಗೇನು ಹೇಳೇ ಇಲ್ಲ ನೋಡು, ನನ್ನ ಮಗಳು ದೊಡ್ಡಕೆಗಳ ಅಂತ ಹೇಳ್ಕೇಶಿ. ಅಲ್ಲೇ ನನ್ನ ಮಗನ ಮಾಡ್ಕೋತಿ ಇಲ್ಲ ಮತ್ತೆ ಲಗ್ನ? ಅತ್ತಿ ಅದೆಲ್ಲ ನಮ್ಮ ಅಪ್ಪ ಅವನ ಮುಂದೆ ಕೇಳ್ರಿ ಅತ್ತಿ, ನಾ ಹೋಗ್ತೀನಿ ಬರ್ರಿ. ಬುಬ್ಬಣಿ, ಹಳೆ ಬುಬ್ಬಣಿ, ನಿನಗಿಷ್ಟ ಐತೆ ಇಲ್ಲ ಹೇಳ ಮೊದಲು, ಆಮೇಲೆ ನಿಮ್ಮ ಅಪ್ಪ ನಿಮ್ಮವ್ನ ಕೇಳೋದು ನನಗೆ ಗೊತ್ತೈತಿ. ಎಲ್ಲ ನಮ್ಮ ಅಪ್ಪ ನಮ್ಮವ್ಗ ಕೇಳ್ರಿ, ನಾ ಹೋಗ್ತೀನಿ. ಹೋಗ್ತೀನಿ ಅಂತೀಯಲ್ಲ, ನಾ ನಿನ್ನ ಹಿಡ್ಕೊಂಡಿನಿ ಏನು? ಒಂದಿಲ್ಲಾರ್ದ ಒಂದಿನ ನಮ್ಮ ಮನೆಗೆ ಬರಬೇಕು, ನಮ್ಮ ಮನೆ ಬಾಳೆ ಮಾಡಬೇಕು ತಗೋ ನೀನು. ನಾನು ಈ ಸದ್ದ ಬಂದು ಜೀವನ ಮಾಡವ, ಈ ಸದ್ದ ಬಂದು ತಾಳೆ ಕಟ್ಬರವ ಅಂದೇನು? ಹೆಂಗ್ ಮಾತಾಡ್ತಿರಲ್ರಿ ನೀವು? ನಾ ಏನ್ರ ಹಂಗೆ ತಿಳ್ಕೊಂಡಿನಿ ಅಂತ ಹೇಳಿದ್ನೇನ್ರಿ ನಿಮಗ? ನಮ್ಮಪ್ಪ ನಮ್ಮವ್ವ ಕೇಳಂದೇನ್ರಿ ನಾನು. ಈಗೇನ್ರಿ ನಾ ಕರೆಕ್ಟ್ ಬಂದೀನಿ ಹಬ್ಬಕ್ಕೆ, ಬರ್ರಿ ನೀವು ಜಲ್ದಿ ರೆಡಿಯಾಗಿ. ಆಯ್ತು ಬರ್ತೀನಿ ತಗೋ, ನಿಮ್ಮಪ್ಪ ನಿಮ್ಮವ್ನ ಮುಂದೆ ಮಾತಾಡ್ತೀನಿ ತಗೋ ನಾನೆಲ್ಲ. ಅವ್ವ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಬೇ ಕರೆದು ಬಂದೀನಿ ನೋಡು. ತಗೋ ಎಲ್ಲ ರೆಡಿ ಆಗೈತೆ ನೋಡು. ಬಂದ್ರಾ ಅವರು? ಕರೆದು ಬಂದೀನಿ, ರೆಡಿಯಾಗಿ ಬರ್ತೀನಿ ಅಂದಾರ, ಬರಾಕತ್ತಾರ. ಯಪ್ಪ ಈ ಅಂಗಿ ಮೇಲೆ ಪಟಕ ಯಾಕೆ ಬೇಕು? ತೆಗಿಬೇಕಿಲ್ಲ, ಚಂದ ಕಾಣುತ್ತಾನ ಅದು. ಏರಿ ಬಿಡವ, ನಮಗೆ ಪಟಕ ಇರ್ಲಿಕ್ಕ ನಡೆಯಲ್ಲ. ನಿಮ್ಮ ಅವನು ಒತ್ತಾಯಕ್ಕೋಸ್ಕರ ಈ ಅಂಗಿ ಉಟ್ಕೊಂಡಿ ನಾನು. ಇಲ್ಲಿ ಬಿಡಪ್ಪ, ಚಂದ ಕಾಣಾಕತೈತಿ. ಅಂದಂಗ ನಿಮ್ಮ ತಂಗಿ ನನ್ನ ಮದುವೆ ಮಾಡ್ಕೋ ನನ್ನ ಮಗನ ಅಂತ ಕುಂದು ಬಿಟ್ಟಿದ್ಲು. ಎಷ್ಟು ಚಂದಾಗಿ ಹೋಗಿಯಲ್ಲ, ಮತ್ತೆ ಆಕಿನ ಕಣ್ಣಿಗೆ ಒತ್ತಿರ್ಬೇಕು ನೀನು. ನಾವು ಏನು ಹೇಳಿದ್ದಿಲ್ಲಲ್ಲ, ಅದಕ್ಕೆ ಹೊಟ್ಟೆ ಹೊರ್ಕೊಂಡು ಮಾತಾಡಿರ್ಬೇಕು ತಗೋ. ಅಲ್ವೇ ಎಷ್ಟು ಚಂದ ಕಾಣಕತ್ತಿ ಅಲ್ವೇ ನನ್ನ ಮಗಳ. ಈ ಥರ ರೆಡಿಯಾಗಿ ಹೊರಗೆ ಹೋದ್ರೆ ನದರಾಗಲ್ಲ ಅನ್ಬೇ ನಿನಗ. ಮತ್ತು ಅದಕ್ಕಾಕಿ ನಿಮ್ಮ ಅತ್ತಿ ಸೊಸೆಯಾಗಂತೆ ಅಂದಾಳ. ಯಪ್ಪ ನಾನಂತೂ ಇನ್ನೂ ಸಾಲಿ ಕಲಿತು ಏನಾರ ಮಾಡ್ಬೇಕನ್ನೋದು ಮನಸ್ಸಾಗೈತೆ. ನೀ ಅತ್ತಿ ಮಾತು ಕೇಳಿದ್ರೆ ನೀ ಅಕಸ್ಮಾತ್ ಲಗ್ನ ಪಗಣ ಅಂತ ಕುಂತ್ರೆ ನಡೆಯಲ್ಲ ನೋಡು. ಯವ್ವನ ಅದಿ, ನೀ ಯಾಕೆ ಚಿಂತೆ ಮಾಡ್ತಿದ್ದಿ? ನನಗೆ ಅವ್ರ ಮನೆಗೆ ಕೊಡೋದು ಮನಸ್ಸಿಲ್ಲ, ನಾನೇ ಕೊಡಲ್ಲ. ಪೂಜೆ ಚಾಲು ಮಾಡಿಲ್ಲ ಅಂದ್ರೆ ನಿಮಗಿನ? ಇಲ್ಲ ವಯಸ್ಸು ಚಾಲು ಮಾಡ್ತೀವಿ, ನಿಮ್ಮ ಸಂಬಂಧ ಕಾಯಕತ್ತಿದ್ವಿ. ಇವ್ರ ಅತ್ತಿ ಏನ ಅಲ್ಲ ಅಂತ ಆಯ್ಕೆ, ಅದಕ್ಕೆ ಮಾತಾಡ್ಕೊತ ನಿಂತಿದ್ವಿ. ನಿಮ್ಮ ಅತ್ತಿನ ಬರಲಿಲ್ಲ ಯವ್ವ ಪೂಜೆ ಚಾಲು ಮಾಡ್ಬೇಕಂದ್ರ. ಯವ್ವ ಚಲು ಮಾಡ್ರಿ, ಒತ್ತಗ್ಯದ, ಚಲು ಮಾಡ್ರಿ, ಬರ್ತಾಳೆ ತಗೋ. ಬಂದು ನೋಡುವ ನಿಮ್ಮ ನಾದ್ನಿ ನೆನ್ಸೋದ್ರಾಗ ಚಲೋ ಮಾಡ್ರಿ ಪೂಜೆ. ನೋಡ್ರಿ, ಈ ವಿಡಿಯೋನ ನಾ ಮೊನ್ನೆ ಮಾಡಿಟ್ಟಿದ್ದೆ. ನನ್ನ ಮೊಬೈಲ್ನಾಗ ಸ್ಟೋರೇಜ್ ಹೆಚ್ಚಾಗೈತಿ, ಅದ್ರ ಸಂಬಂಧ ಈ ವಿಡಿಯೋ ಡೌನ್ಲೋಡ್ ಆಗೋವಲ್ಲಾಗಿತ್ತು. ಅದಕ್ಕೆ ಅಪ್ಲೋಡ್ ಮಾಡೋಕೆ ಲೇಟ್ ಆಯಿತು. ದಯವಿಟ್ಟು ಕ್ಷಮಿಸಿ. ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ಎಡಿಟ್ ಮಾಡಿ ನಾವು ನಿಮಗೋಸ್ಕರ ನೀವು ನೋಡ್ಲಿ ಅಂತೇಳಿ ನಾವು ವಿಡಿಯೋ ಮಾಡಿರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡಿರಿ, ನೋಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಯ್ತವ, ನಾ ಅಂತ ಪೂಜೆ ಮಾಡಿದೆ. ಯಾರ ಗಣಪನ ಮೇಲೆ ಆಡೋರಿದ್ರೆ ಆಡ್ರಿ. ನಿನ್ನ ಮಗಳನ್ನ ಆಡ್ತಾ ತಗೋ, ಮಸ್ತ್ ಆಡ್ತಾಳೆ, ನಾನು ನೋಡಿಲ್ಲನು. ನಿನ್ನ ಮಗಳನ್ನ ಆಡ್ಲಿ ತಗೋ. ಆಡ್ಬೇ, ಆಡು, ಜಲ್ದಿ ಆಡು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ರದ ಚೌತಿಯಂದು ನೀ ಮನೆ ಮನೆಗೆ ದಯಮಾಡಿ ಅರಿಸುವೆಂದು. ನಿನ್ನ ಸನ್ನಿಧಾನದ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಆಗಿರು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಯಪ್ಪ ಗಣಪತಿ ದೇವ, ಎಲ್ಲರಿಗೆ ಆರೋಗ್ಯ ಐಶ್ವರ್ಯ ಚಂದ ಕೊಡಪ್ಪ. ಎಲ್ಲರಿಗೆ ಆರಾಮಾಗಿಡಪ್ಪ, ಎಲ್ಲರಿಗೆ ಖುಷಿಯಾಗಿಡಪ್ಪ ಯಪ್ಪ. ಎಲ್ಲರಿಗೆ ಆರಾಮಾಗಿಡಪ್ಪ ಯಪ್ಪ. ವಿಘ್ನಾಯಕ, ಎಲ್ಲರ ಮನೆಗೂ ವಿಘ್ನವನ್ನು ಕಳಿ ಯಪ್ಪ. ಗಣನಾಯಕ, ನನಗಂತೂ ಹೆಣ್ಣು ಮಕ್ಕಳ ಕೊಡ್ಲಿಲ್ಲಪ್ಪ ಯಪ್ಪ. ನನ್ನ ಹೆಣ್ಣು ಮಕ್ಕಳಿಗಿಂತ ಹೆಚ್ಚಾಗಿರುವಂತಹ ಸ್ವಸ್ಥರು ಕೊಟ್ಬಿಡಪ್ಪ ಯಪ್ಪ, ಸಾಕು ಯಪ್ಪ. ಈಗ ನನ್ನ ಮಗನ ಹೆಂಡತಿ ಆಗಂಗ ಮತ್ತು ನನ್ನ ಮನೆ ಸೊಸೆ ಆಗಂಗ ಮಾಡಪ್ಪ ಯಪ್ಪ ಗಣೇಶಪ್ಪ. ಅಪ್ಪ ದೇವಪ್ಪ, ನಾ ಲಗ್ನ ಮಾಡ್ಕೊಂಡು ಹೋಗೋ ಮನೆ ಸೌಕರ್ಕಿಯಿಂದ ತುಂಬಲಪ್ಪ ಯಪ್ಪ, ಬರೀ ರೊಕ್ಕದಾಗ ಇರ್ಲಪ್ಪ ಯಪ್ಪ. ನನಗಂತೂ ಸೌಕರ್ಯ ಅಂದ್ರೆ ಭಾಳ ಇಷ್ಟ ಅಂತ ಮನೆಗೆ ನಾನು ಲಗ್ನ ಮಾಡ್ಕೊಂಡು ಹೋಗಂಗೆ ಮಾಡಪ್ಪ ಯಪ್ಪ ತಂದೆ, ಸಾಕು.